ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಸಂಘ ಪರವಾಗಿ ಕೆಲಸ ಮಾಡಬೇಕು ಅಂದರೆ ಅದನ್ನು ಅನುಮತಿ ಬೇಕು ಅನ್ನೋದು ತಡೆಯಾಗಿ 100 ವರ್ಷದ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 30 ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ಲದೆ ಇರೋಂಥ ಪ್ರಿಯಾಂಕಾ ಖರ್ಗೆ ಇವತ್ತು ಮಣ್ಣು ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತು ಧಾರವಾಡ ಹೈಕೋರ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತೋ 100 ವರ್ಷದಿಂದ ನಡೀತಾ ಇತ್ತೋ ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು, ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡೆಯೋಕ್ಕೆ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ. ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ, RSSನ ನಿರ್ಬಂಧ ಮಾಡಿಬಿಡ್ತೀವಿ, ಈ ಮಾತನ್ನು ಒಂದು ಹುಚ್ಚು ಹೊಳೆನಲ್ಲಿ ಅವರಿದ್ದರು. ಈ ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯನ್ನು ನಿರ್ಬಂಧ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ಉತ್ತರವನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ. ನೀನು ಯಾವ ಪದ ಬಳಸಲಿ, ಮುಖಭಂಗ ಅಷ್ಟೇ ಅಲ್ಲ, ಆ ಒಂದು ಹುಚ್ಚು ಹೊಳೆನಲ್ಲಿ ಕಾಂಗ್ರೆಸ್ಸಿಗರು ಅವರೇ ಇವತ್ತು ಮುಚ್ಚೋಗಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಬೆಳೀತಾ ಇರೋಂಥ ಸಂಘಟನೆಗೆ ಇವರೇನೋ ಒಂದು ಒಂದು ತಿರುವು ತಗೊಂಡಂಥ ಪ್ರಯತ್ನ ಮಾಡಿಸಿದ್ರು. ಯಾವುದೇ ಕಾರಣಕ್ಕೂ ಅದು ವಿಫಲ ಆಗಿದೆ. ಈಗ ಅವ್ರು ಇನ್ನು ಮುಂದೆ ಯಶಸ್ವಿ ಆಗಲ್ಲ. ನಾನಿವತ್ತು ಸಂಘದ ಬಗ್ಗೆ ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ. ಯಾಕೆ RSSನ ಬಗ್ಗೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಇವತ್ತು ಇಡೀ ದೇಶದಲ್ಲಿ RSSನಿಂದ ಬೆಳೆದಂಥ ಸ್ವಯಂ ಸೇವಕರು ಪ್ರಧಾನಮಂತ್ರಿ ತನಕ ಆಗಿಬಿಟ್ಟಿದ್ದಾರೆ. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನೇಕ ಕಡೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ವಿರೋಧ ಪಕ್ಷ ನಾಯಕರುಗಳಾಗಿದ್ದಾರೆ. ಇನ್ನು ಹೀಗೆ RSS ಬೆಳೀತಾ ಹೋದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೊಚ್ಚಿ ಹೋಗುತ್ತೆ ಅನ್ನೋಂಥ ಭಯದಿಂದ RSS ನಿರ್ಬಂಧ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರು. ಇವತ್ತು ಕೋರ್ಟು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದೆ. ಡಿಸೆಂಬರ್ ಕ್ರಾಂತಿಯಲ್ಲಿ ಮುಳುಗಿದೆ ಸರ್. ನಾನು ಯಾವ ಪಕ್ಷನೂ ಕೊಟ್ಟಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗೋದ್ರೆ ಅದೇ ಪಾರ್ಟಿಗೆ, ಕೊನೆ ಸಾಯೋ ತನಕನೂ ಕೂಡ BJPಯಲ್ಲಿ ಇರ್ತೀನೋ, ಬೇರೆ ಪಾರ್ಟಿಗೆ ಹೋಗಲ್ಲ. ಅಲ್ಲಿ ಸ್ವಲ್ಪ ಬದಲಾವಣೆಗಳಾಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅದನ್ನು ಚರ್ಚೆ ಮಾಡ್ತಾಯಿದ್ದೀವಿ ದೊಡ್ಡವ್ರ ಹತ್ರ. ಆಮೇಲೆ BJPಗೆ ಹೋಗ್ತೀನಿ, ಅಲ್ಲಿ ತನಕ ಹೋಗಲ್ಲ. ಬೇಕಾಶನ ಮಾಡಿದ್ದಾರೆ, ಅದೇನು ವಿವರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ವೈಟ್ ಆ್ಯಂಡ್ ಸಿ. ಹಾಂ, ಕುಡಿಯಪ್ಪ ಅದನ್ನು. ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಸಂಘ ಪರವಾಗಿ ಕೆಲಸ ಮಾಡಬೇಕು ಅಂದರೆ ಅದನ್ನು ಅನುಮತಿ ಬೇಕು ಅನ್ನೋದು ತಡೆಯಾಗಿ 100 ವರ್ಷದ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 30 ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ಲದೆ ಇರೋಂಥ ಪ್ರಿಯಾಂಕಾ ಖರ್ಗೆ ಇವತ್ತು ಮಣ್ಣು ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತು ಧಾರವಾಡ ಹೈಕೋರ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತೋ 100 ವರ್ಷದಿಂದ ನಡೀತಾ ಇತ್ತೋ ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು, ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡೆಯೋಕ್ಕೆ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ. ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ, RSSನ ನಿರ್ಬಂಧ ಮಾಡಿಬಿಡ್ತೀವಿ, ಈ ಮಾತನ್ನು ಒಂದು ಹುಚ್ಚು ಹೊಳೆನಲ್ಲಿ ಅವರಿದ್ದರು. ಈ ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯನ್ನು ನಿರ್ಬಂಧ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ಉತ್ತರವನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ. ನೀನು ಯಾವ ಪದ ಬಳಸಲಿ, ಮುಖಭಂಗ ಅಷ್ಟೇ ಅಲ್ಲ, ಆ ಒಂದು ಹುಚ್ಚು ಹೊಳೆನಲ್ಲಿ ಕಾಂಗ್ರೆಸ್ಸಿಗರು ಅವರೇ ಇವತ್ತು ಮುಚ್ಚೋಗಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಬೆಳೀತಾ ಇರೋಂಥ ಸಂಘಟನೆಗೆ ಇವರೇನೋ ಒಂದು ತಿರುವು ತಗೊಂಡಂಥ ಪ್ರಯತ್ನ ಮಾಡಿಸಿದ್ರು. ಯಾವುದೇ ಕಾರಣಕ್ಕೂ ಅದು ವಿಫಲ ಆಗಿದೆ. ಈಗ ಅವ್ರು ಇನ್ನು ಮುಂದೆ ಯಶಸ್ವಿ ಆಗಲ್ಲ. ನಾನಿವತ್ತು ಸಂಘದ ಬಗ್ಗೆ ಹೈಕೋರ್ಟ್ ಏನು
ಜಡ್ಜ್ಮೆಂಟ್ ಕೊಟ್ಟಿದೆ. ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ. ಯಾಕೆ ಸರ್ RSS ಯಾಕೆ ಟಾರ್ಗೆಟ್ ಮಾಡ್ತಿದೆ? ಯಾಕೆ ಷಡ್ಯಂತ್ರ? ಯಾಕೆ RSSನ ಬಗ್ಗೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಇವತ್ತು ಇಡೀ ದೇಶದಲ್ಲಿ RSSನಿಂದ ಬೆಳೆದಂಥ ಸ್ವಯಂ ಸೇವಕರು ಪ್ರಧಾನಮಂತ್ರಿ ತನಕ ಆಗಿಬಿಟ್ಟಿದ್ದಾರೆ. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನೇಕ ಕಡೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ವಿರೋಧ ಪಕ್ಷ ನಾಯಕರುಗಳಾಗಿದ್ದಾರೆ. ಇನ್ನು ಹಿಂಗೆ RSS ಬೆಳೀತಾ ಹೋದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೊಚ್ಚಿ ಹೋಗುತ್ತೆ ಅನ್ನೋಂಥ ಭಯದಿಂದ RSS ನಿರ್ಬಂಧ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರು. ಇವತ್ತು ಕೋರ್ಟು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿಯಲ್ಲಿ ಮುಳುಗಿದೆ ಸರ್. ನಾನು ಯಾವ ಪಕ್ಷನೂ ಕೊಟ್ಟಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗೋದ್ರೆ ಅದೇ ಪಾರ್ಟಿಗೆ, ಕೊನೆ ಸಾಯೋ ತನಕನೂ ಕೂಡ BJPಯಲ್ಲಿ ಇರ್ತೀನೋ, ಬೇರೆ ಪಾರ್ಟಿಗೆ ಹೋಗಲ್ಲ. ಅಲ್ಲಿ ಸ್ವಲ್ಪ ಬದಲಾವಣೆಗಳಾಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ದೊಡ್ಡವ್ರ ಹತ್ರ. ಆಮೇಲೆ BJPಗೆ ಹೋಗ್ತೀನಿ, ಅಲ್ಲಿ ತನಕ ಹೋಗಲ್ಲ. ಬೇಕಾದಷ್ಟು ಜನ ಮಾಡಿದ್ದಾರೆ, ಅದೇನು ವಿವರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ವೈಟ್ ಆ್ಯಂಡ್ ಸಿ. ಕುಡಿಯಪ್ಪ ಅದನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.